ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಉಳ್ಕೊಂಡಿರ್ತಕ್ಕಂತಹ ಹೋಮ್ ಸ್ಟೇ ಟೂರ್ನ ಮಾಡ್ತಾಯಿದ್ದೀನಿ. ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ನೈಟ್ ವ್ಯೂವು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿರೋದು. ನೈಟ್ ಈ ಥರ ಇರುತ್ತೆ. ನಾವು ಉಳ್ಕೊಂಡಿರೋ ಹೋಮ್ ಸ್ಟೇ ಮೇಲ್ಗಡೆ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಈ ಥರ ಕಾಣಿಸುತ್ತೆ, ಅಥವಾ ನಾವು ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ವ್ಯೂ ಮಾತ್ರ. ಮತ್ತು ನಾವು ಎಂಟ್ರೆನ್ಸ್ ಆಗೋದು, ನಮ್ಮ ಹೋಮ್ ಸ್ಟೇಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಈ ಥರ ಕಾಣಿಸುತ್ತೆ. ನಾವು ಫಸ್ಟು ಸಿಗುತ್ತಲ್ಲ ಅದೇ ಒಂದು ರೂಮಲ್ಲಿ ನಾವು ಉಳ್ಕೊಂಡಿರುವಂಥದ್ದು. ಹೋಮ್ ಸ್ಟೇ ಅಂತೂ ಚೆನ್ನಾಗಿದೆ. ಮೊದಲು ಇದು ಮನೆ ಆಗಿತ್ತು ಅನಿಸುತ್ತೆ, ಅದನ್ನು ಹೋಮ್ ಸ್ಟೇ ಮಾಡಿಬಿಟ್ಟಿದ್ದಾರೆ. ಮೇಲ್ಗಡೆ ಇಲ್ಲಿ ಮೆಟ್ಲಿದೆಯಲ್ಲ, ಇಲ್ಲಿ ಹತ್ಕೊಂಡು ಹೋದರೆ ಮೇಲ್ಗಡೆನೂ ಕೂಡ 2 ರೂಮ್ ಏನೋ ಇದೆ. ರೇಟಿಂಗು ಅಷ್ಟೇ ಈ ಒಂದು ಹೋಮ್ ಸ್ಟೇಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗಂತೂ ಇಷ್ಟ ಆಯಿತು. ನೋಡಿ, ಆಗಲೇ ಲೈಟ್ ಹಾಕಿರಲಿಲ್ಲ, ಇವಾಗ ಲೈಟ್ ಆನ್ ಮಾಡಿದ್ದೀವಿ. ಈ ಥರ ಕಾಣಿಸುತ್ತೆ. ತುಂಬ ಪಾಟ್ಸ್ ಎಲ್ಲ ಹಾಕಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ತುಂಬ ಗ್ರೀನರಿಯಾಗೂ ಕೂಡ ಇದೆ. ಹೊರಗಡೆಯಿಂದ ನೋಡೋದಕ್ಕೂ ಚೆನ್ನಾಗಿದೆ, ಒಳಗಡೆನೂ ಚೆನ್ನಾಗಿದೆ. ಔಟ್ಸೈಡ್ ನಿಮಗೆ ಈ ಥರ ಇರುತ್ತೆ. ಬಾಗಿಲ ಹತ್ರನೇ ಈ ಥರ ಗಿಡಗಳನ್ನ ಹಾಕಿದ್ದಾರೆ. ಸ್ವಲ್ಪ ಇದು ಎಂಟ್ರೆನ್ಸ್. ಪಾಪು ಇಲ್ಲೇ ಬಂದಿದ್ದಾನೆ. ನೋಡಿ ಬಾ, ಕರೆಂಟ್ ಆಫ್ ಮಾಡಿ ಹೊಂಟ ಹೇಳ್ಕೊ ಜನ. ಕೀ ತೀರಿಸ್ತೀಯ ಬಾರ, ನಡಿಯೋ. ಇಲ್ಲೊಂದು ಟೇಬಲ್ ಐತೆ. ಇಲ್ಲಿ ಊಟ ಮಾಡೋಕೆ ಹೊರಗಡೆ ಹೋಗಿದ್ದು ಬಂದ್ವಿ. ಆವಾಗಲೇ ಹೊರಗಡೆ ಹೋಗಿದ್ವಲ್ಲ, ತಂದಿಲ್ಲೇ ಇಟ್ಟಿದ್ದೀವಿ. ಒಂದೆರಡು ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀವಿ. ಇಲ್ಲೊಂದು ಚಿಕ್ಕದು ದಿವಾನ ಹಾಕಿದಾರ, ಅದ್ರ ಜೊತೆಗೆ ಸ್ವಲ್ಪ ಒಂದು ಬೆಡ್ ಇದೆ. ನಾವು ಬ್ಯಾಗಿಗೆ ಇಲ್ಲೇ ಇಟ್ಕೊಂಡಿದ್ದೀವಿ, ನೀಟಾಗಿ ಇಟ್ಕೊಂಡಿಲ್ಲ. ಇಲ್ಲೂ ಸ್ಪೇಸ್ ಐತೆ, ಇಲ್ಲೊಂದು ಚೇರ್ ಐತೆ, ನೀಟಾಗಿ ಇಟ್ಟಿಲ್ಲ ನಾವು ಅಷ್ಟೇ. ಬಿಟ್ಟರೆ ಹಾಯ್ ಜನು, ಹೇಗಿದೆ ಹೋಮ್ ಸ್ಟೇ? ಟಿ ವಿ ಬೇರೆ ಆನ್ ಮಾಡಿ ಇಕ್ಬಿಟ್ಟ ಇವನು. ಅದು ಬಿಟ್ಟರೆ ಇಲ್ಲೇ ಒಂದು ಕಾಟ್ ಹಾಕಿದ್ದಾರೆ, ಬೆಡ್ ಐತೆ. ದೇವ್ರ ಮನೆ ಮಾಡಿದ್ದಾರೆ, ಬಟ್ ನಾನೇ ಬೆಳಗ್ಗೆಯಿಂದ ಹೋಗೇ ಇಲ್ಲ. ಈ ಥರ ಐತೆ, ಏನೂ ಇಟ್ಕೊಂಡಿಲ್ಲ. ಮೇ ಬಿ ಮೊದಲು ಮನೆ ಆಗಿತ್ತೇನೋ, ಅದನ್ನೇ ಹೋಮ್ ಸ್ಟೇ ಮಾಡೋರೇನೋ. ಅದು ಬಿಟ್ಟರೆ ಇಲ್ಲೊಂದು ಸೋಕೇಸ್ ಇಟ್ಟಿದ್ದಾರೆ, ಅದರೊಳಗಡೆ ಏನೇನೋ ಇಟ್ಕೊಂಡಿದ್ದಾರೆ. ಇದು ಎಷ್ಟು ಚೆನ್ನಾಗೈತೆ ನೋಡಿ, ನನಗೆ ಇಷ್ಟ ಆಯಿತು ಇದು. ಇದು ಎಷ್ಟು ಚೆನ್ನಾಗೈತೆ ನೋಡು. ಹ್ಯಾಂಡ್ ಮೇಡ್ ಅನ್ಸುತ್ತಲ್ಲ, ಕೈಯಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗೈತೆ, ಸಕ್ಕತ್ತಾಗೈತೆ ಇದು. ನನಗೆ ಇಷ್ಟ ಆಯಿತು. ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ, ಇದು ಚೆನ್ನಾಗೈತೆ. ಮತ್ತು ಇಲ್ಲೊಂದೈತೆ, ಇದು ಸಕ್ಕತ್ತಾಗೈತೆ. ಇಲ್ಲಿ ರೋಸ್ ಎಲ್ಲ ಮಾಡಿರೋದು ಪ್ಲಾಸ್ಟಿಕ್ಕಿಂದನೇ ಮಾಡಿರೋದು. ವಯರ್ ಬರುತ್ತಲ್ಲ, ಆ ವಯರಲ್ಲಿ ಮಾಡಿರೋದು ಚೆನ್ನಾಗೈತೆ ಅದೊಂದು. ಅದು ಬಿಟ್ಟರೆ ಏನು ಮೆಡಲ್ ಗಿಡಲೆಲ್ಲ ಇಟ್ಕೊಂಡವ್ರೆ. ಸೇವಿಂಗ್ ಬ್ಯಾಂಕ್ ಅಂತ ಇದು. ಏನು ಕಪ್ಸ್ ಎಲ್ಲ ಐತೆ ಗೊತ್ತಿಲ್ಲ, ಅಲ್ಲೊಂದಷ್ಟು ಏನೇನು ಇಟ್ಕೊಂಡಿದ್ದಾರೆ. ಇದು ಇಲ್ಲೊಂದು ಟಿ ವಿ ಐತೆ, ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಚೇರ್ ಐತೆ. ಸೊ ಈ ಕಡೆಯಿಂದ ವ್ಯೂ ಈ ಥರ ಬರುತ್ತೆ. ಇಲ್ಲ ಈ ಕಡೆಯಿಂದ ನೋಡಿದ್ರೆ ಅಷ್ಟು ಈ ಥರ ಐತೆ. ನೋಡ್ಬೋದು, ಫುಲ್ ದೊಡ್ಡಕೈತೆ. ಅಲ್ಲಿ ಊಟ ಎಲ್ಲ ಮಾಡ್ಬೋದು. ಚೇರ್ ಎಲ್ಲ ಕೊಟ್ಟಿರೋದು ಊಟ ಮಾಡೋದಕ್ಕೇ. ಬಟ್ ನಾವು ಕಟ್ಕೊಂಡೇನು ಬಂದಿಲ್ಲ, ಅಲ್ಲೇ ಹೋಗಿದ್ವಿ ತಿನ್ನೋಕ್ಕೆ, ಹಾಗಾಗಿ ಯೂಸ್ ಮಾಡ್ಕೊಂಡಿಲ್ಲ. ವಸ್ತುಗಳು ಇಟ್ಕೊಳ್ಳೋಕೆ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಥರ ಐತೆ. ಅಪ್ಪ ಮಗ ಏನೋ ಮಾಡ್ತಿದ್ದಾರೆ. ಹಲೋ, ಹಾಯ್. ಊಟ ಆಯಿತಾ ಚಿನ್ನಮ್ಮ? ಊಟ ಆಯ್ತೇನು? ಅಷ್ಟೇ. ಇಲ್ಲೊಂದು ಟೇಬಲ್ ಇಟ್ಟಿದ್ದಾರೆ. ಮೇ ಬಿ ಕಾಫಿ ಏನಾದ್ರು ಇಲ್ಲೂ ಕುತ್ಕೊಂಡು ಊಟ ಆದರೂ ಮಾಡ್ಬೋದು. ಕಾಫಿ ಕುಡಿಯೋಕೆ ಒಂದು ಇಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಏನೋ ಇಟ್ಕೊಂಡಿದ್ದಾರಂತೆ, ಲಾಕ್ ಮಾಡಿಬಿಟ್ಟವ್ರೆ. ಇದರಲ್ಲಿ ಏನೂ ಇಲ್ಲ. ಇಲ್ಲೊಂದಿದೆ, ಅದು ಲಾಕ್ ಆಗಿದೆ. ಇಲ್ಲೊಂದು ರೂಮ್ ಐತೆ, ಜೊತೆಗೆ ಆ ಕಡೆ ಒಂದು ರೂಮ್ ಐತೆ.
ಎರಡೂ ಕೂಡ ಲಾಕ್ ಮಾಡಿದ್ದಾರೆ. ಅಲ್ಲೊಂದು ಡಸ್ಟ್ಬಿನ್ ಇಟ್ಟಿದ್ದಾರೆ, ಇಲ್ಲೊಂದು ಸಿಂಕ್ ಇದೆ, ಹ್ಯಾಂಡ್ ವಾಶ್ ಏನಾದರೂ ಮಾಡ್ಕೊಳ್ಬೋದು. ಇಲ್ಲೊಂದು ಚೇರ್ ಐತೆ, ಎಲ್ಲ ಪಾಪುನೇ. ಆ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ನಾನೇ ಎತ್ತಿಟ್ಟೆ. ಇಲ್ಲೊಂದು ಚೇರ್ ಹಂಗೆ ಐತೆ, ಅದು ಬಿಟ್ಟರೆ ಇಲ್ಲೊಂದು ಚೇರು, ಒಂದು ಹ್ಯಾಂಡ್ ವಾಶ್. ಅದು ಬಿಟ್ಟರೆ ಇಲ್ಲಿ ಬಟ್ಟೆ ಗಿಟ್ಟೆ ಹಾಕ್ಕೊಳ್ಳೋದಕ್ಕೆ ಅಂತ ಇಟ್ಟಿದ್ದಾರೆ. ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ ಅವರು. ನಾವು ಇದನ್ನು ತೊಗೊಬಂದಿದ್ದು ಜೊತೆಯಲ್ಲಿ ಇರಲಿ ಅಂದ್ಬಿಟ್ಟು ಕ್ಯಾರಿ ಮಾಡ್ತೀವಿ ಯಾವಾಗ ಪಾಪು ಕರ್ಕೊಂಡು ಹೋಗ್ಬೇಕಾದ್ರೆ. ಒಂದು ಪ್ಯಾಂಟ್ಗೆ ಸುಸು ಮಾಡ್ಕೊಂಡವ್ನಿ. ಇಲ್ಲ ಕೈತಿ ಸುಸು ಮಾಡ್ಕೋತಾರ ಪ್ಯಾಂಟ್ಗೆ. ಇರು ಒಂದು ನಿಮಿಷ ಇರು, ನಾನು ತೆಗಿತೀನಿ ಇರು. ಏನು ಮಾಡ್ತಾನೆ ಅಂದರೆ ಈ ಚೇರ್ ತೊಗೋತಾನೆ, ಇಲ್ಲಿಗೆ ಹಾಕೋತಾನೆ, ಹಾಕ್ಕೊಂಡು ಇಲ್ಲಿ ನೀರು ತಿರ್ಸ್ಕೊಂಡು ಆಟ ಆಡ್ತಾನೆ. ಸೊ ಇದು ನಾವು ಪಾಪು ಕರ್ಕೊಂಡು ಬರುವಾಗೆಲ್ಲ ಒಂದು ಬ್ಲ್ಯಾಂಕೆಟ್ನ ಕ್ಯಾರಿ ಮಾಡ್ತೀವಿ. ಯಾಕೆ ಅಂದರೆ ಸುಮ್ಮನೆ ಅಲ್ಲಿ ಕಂಫರ್ಟಬಲ್ ಇಲ್ಲ ಅಂದರೆ ಚಿಕ್ಕದು ಕೊಟ್ಟರೆ ಬೇಕಾಗುತ್ತೆ ಅಂತ ಒಂದೈತೆ. ಸೊ ಇಲ್ಲೊಂದು ಬೆಡ್ ಐತೆ, ಅಲ್ಲೊಂದು ಸುಕ್ಕೇಸ್ ಏನೇನು ಐತೆ, ಇಲ್ಲೊಂದು ಬೆಡ್ ಐತೆ. ನಾವೇನು ಯೂಸ್ ಮಾಡಲ್ಲ, ಅಲ್ಲೇ ಮಲ್ಕೋತೀವಿ. ಅದು ಬಿಟ್ಟರೆ ಇಲ್ಲಿ ಬಟ್ಟೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿದ್ವಿ, ಇಲ್ಲೇ ಹಾಕಿದ್ದೀವಿ. ಇನ್ನು ಏನು ಲಗೇಜ್ ಪ್ಯಾಕ್ ಮಾಡ್ಕೊಂಡಿಲ್ಲಲ್ಲ, ಅದ್ರಲ್ಲಿ ಹಾಕ್ತಿರೋ ಬಟ್ಟೆ ಎಲ್ಲ ಇದೆ, ಮಿಕ್ಸ್ ಆಗಿಬಿಡುತ್ತೆ ಅಂತ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಅದು ಬಿಟ್ಟರೆ ಇಲ್ಲೊಂದು ಮಿರರ್ ರೆಡಿ ಆಗೋದಕ್ಕೆ. ಇವಾಗ ಸಿಕ್ಕಾಬಿಟ್ಟೆ ಚಳಿ ಐತೆ ಹೊರಗಡೆ, ಹಾಗಾಗಿ ಕ್ಯಾಪ್ ಹಾಕೊಂಡು ಹೋಗಿದೆ. ಇಲ್ಲಿ ಈ ಥರ ಐತೆ ಈ ರೂಮ್. ಇಲ್ಲೊಂದು ಇದು ಸ್ನಾನ, ಇಲ್ಲೊಂದು ಆಯಿತು ನಡಿಯಮ್ಮ. ನಡಿ. ಈ ಥರ ಬರುತ್ತೆ. ಇಲ್ಲೊಂದು ಸ್ನಾನ ಮಾಡೋದಕ್ಕೆ ಗೀಝರ್ ಫಿಟ್ ಮಾಡಿದ್ದಾರೆ. ಗೀಝರ್ ಆನ್ ಮಾಡಿಕೊಂಡು ಬಿಸಿನೀರು ಬರುತ್ತೆ, ಸ್ನಾನ ಮಾಡ್ಬೋದು. ಈ ಥರ ಐತೆ. ಇಲ್ಲ ಬೇಕಾದ್ರೆ ಬಟ್ಟೆ ಗಿಟ್ಟೆ ಹಾಕ್ಕೊಳ್ಬೋದು. ಸೊ ಇದಿಷ್ಟೇ ರೂಮ್, ಚೆನ್ನಾಗಿದೆ. ಓಕೆ, ಎಷ್ಟು ಇದು ಏನು ನಾವು ಯೂಸ್ ಮಾಡೋದೇ ಇದೊಂದು ಬೆಡ್ಡು. ಅಲ್ಲೆಲ್ಲ ಬಟ್ಟೆ ಎಲ್ಲ ಬಿಚ್ಚಿಸ್ತಿದ್ದೀವಿ. ಇವಾಗ ಸಂಜೆ ಬಂದಿದ್ದಲ್ವ, ಅದಕ್ಕೆ ಅವನು ಅಲ್ಲೇ ಅಲ್ಲತ್ತೋದ ಜನ ಅಲ್ಲತ್ತೋ ಕೂತ್ಕೋತವನೆ. ಸಂಜೆ ಬಂದಿದ್ದೀವಲ್ಲ, ಅದಕ್ಕೆಲ್ಲ ಅಲ್ಲಲ್ಲೇ ಬಿದ್ದೈತೆ. ಏನೂ ಎತ್ತಿಟ್ಟಿಲ್ಲ. ನಾಳೆ ಪೂರ್ತಿ ರೆಡಿಯಾಗಿ ಮತ್ತೆ ನಾಳೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಎಲ್ಲೋ ಕೂತವ್ ನೋಡಿ ಜನ. ಏನು ಮಾಡ್ತಾವೆ ನೋಡಿ ಜನ. ವಾಚ್ ಆಯ್ತಾ ಓದಿದ್ಯಾ? ಕೆಲಸ ಸ್ಟಾರ್ಟ್ ಆಗೈತೆ. ಅಲ್ಲಿ ಇಲ್ಲಿ ತೀರ್ಥ ಕುಡ್ದ ಈಸ್ಕೊಂಡು ಆಮೇಲೆ ವೆರೈಟಿ ಬಿಸ್ಲರಿ ನೀರು ಕುಡ್ದಿದ್ದೀವಿ. ಅದು ಸುಮಾರು ವಾಟರ್ ಬಾಟ್ಲು ಕುಡ್ದಿದ್ದೀವಿ. ಇವಾಗ ತಂದಿರೋದು ಬಿಂದು 2 ಲೀಟ್ರ್ ತೊಗೊಬಂದಿದ್ದೀವಿ, ಬೇಕಾಗುತ್ತೆ ಕುಡಿಯೋಕೆ ಇರಲಿ ಅಂತ ಹೇಳ್ಬಿಟ್ಟು. ಇಷ್ಟೇ, ಮಲ್ಕೋಬೇಕು ಇವಾಗ, ನಿದ್ದೆ ಇಲ್ಲ. ನಾನ್ ವೆಜ್ ಊಟ ಮಾಡ್ಕೊಬಂದ್ವಿ, ಚೆನ್ನಾಗಿತ್ತು ಊಟ. ಸೊ ಇದಿಷ್ಟು ನಾವು ಉಳ್ಕೊಂಡಿರೋ ಹೋಮ್ ಸ್ಟೇನ ಟೂರು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ಹೋಮ್ ಸ್ಟೇಗೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ 3000 ರುಪೀಸು 2 ಡೇಸ್ಗೆ. ಅಂದರೆ ಇವತ್ತು ಬೆಳಗ್ಗೆನೇ ಒಂದು 5 ಗಂಟೆಗೆ ಹೋದ್ವಿ. ನಾಳೆ ಸಂಜೆ ಒಂದು 9 ಗಂಟೆ ತನಕ ನಾವು ಆ ಒಂದು ರೂಮಲ್ಲಿದ್ವಿ. 9 ಗಂಟೆಗೆ ಬಸ್ಸಿತ್ತು, 8 ಗಂಟೆ ತನಕ ಅಷ್ಟೇ ನಾವು ರೂಮಲ್ಲಿ ಉಳ್ಕೊಂಡಿದ್ದು. ಈ 2 ದಿನಕ್ಕೆ ನಮಗೆ 3000 ರೂಪಾಯಿ ಬೀಳಿತು. ಹಾಗೆ ಬೈಕ್ ರೆಂಟ್ ಬಂದು ನೀವು ಎಷ್ಟು ದಿನಕ್ಕೆ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 2 ಡೇಸಿಗೆ ತೊಗೊಂಡಿದ್ವಿ, ಅದಕ್ಕೆ ಅವರು ನಮ್ಮ ಹತ್ರ 2000 ರುಪೀಸು ಅಡ್ವಾನ್ಸಾಗಿ ತೊಗೋತಾರೆ. ಯಾಕೆಂದರೆ ಗಾಡಿಗೆ ಏನಾದರೂ ನಾವು ಎಲ್ಲಾದರೂ ಬಿದ್ದು ಡೆಂಟ್ ಆ ಥರ ಏನಾದರೂ ಆದರೂ ಕೂಡ ಅವರೆಲ್ಲ ನೋಡ್ಕೊಂಡಿರ್ತಾರೆ. ಅವ್ರು ಹೇಗೆ ಕೊಟ್ಟಿರ್ತಾರೆ ಗಾಡಿನ ನಾವು ಅದೇ ರೀತಿ ವಾಪಸ್ ರಿಟರ್ನ್ ಮಾಡಬೇಕು. ಅದಕ್ಕೋಸ್ಕರ 2000 ರುಪೀಸ್ ಇಸ್ಕೊಂಡಿದ್ರು. ಪರ್ ಡೇ 600 ರುಪೀಸು. ನಮಗೆ 1200 ರುಪೀಸ್ ಬೀಳ್ತು 2 ದಿನಕ್ಕೆ. ಪೆಟ್ರೋಲ್ ಮಾತ್ರ ಅವರೇ ಫುಲ್ ಟ್ಯಾಂಕ್ ಹಾಕಿಸ್ಕೊಟ್ಟಿರ್ತಾರೆ. ಮತ್ತು ನಾವು ಗಾಡಿ ಕೊಡಬೇಕಾದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿ ಅವರಿಗೆ ಕೊಡಬೇಕು. ಜೊತೆಗೆ ನಿಮಗೆ ಗಾಡಿ ಕೊಡಬೇಕು ಅಂದರೆ ನಿಮ್ಮ ಹತ್ರ DL ಇರಬೇಕು, ಹಾಗೆ ಯಾವುದಾದ್ರು ಒಂದು ID ಪ್ರೂಫ್ ಇರಬೇಕು. ಅದನ್ನ ಫೋನ್ ಮುಖಾಂತರ ಬೇಕಾದರೂ ಕಳಿಸಿದ್ರೆ ನಡೆಯುತ್ತೆ. ಹಾಗೆ ನಮ್ಮ ಹತ್ರ 2000 ರುಪೀಸ್ ತೊಗೊಂಡ್ರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ 1200 ಮಾತ್ರ ಇಟ್ಕೊಂಡು ಇನ್ನು 800 ರುಪೀಸ್ನ ವಾಪಸ್ ಕೊಟ್ಟರು.
ಮತ್ತು ಇದು ಬೆಳಗಿನ ಜಾವದ ವ್ಯೂ ಸಖತ್ತಾಗಿತ್ತು. ಊಟಿಲಿ ನಿಂತ್ಕೊಂಡು ನೋಡೋ ಥರ ನನಗೆ ಫೀಲ್ ಆಯಿತು. ಹೋಮ್ ಸ್ಟೇಗೆ ಒಂದು ಸಲ ಆದರೂ ಹೋಗಿ ಉಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು, ಹೋಮ್ ಟೂರ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಯಾವುದಾದ್ರೂ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.